ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಈ ವಿಡಿಯೋಲ್ಲಿ ಇಂದ್ರಿಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದ್ರಿಯಗಳು ಎಂದರೇನು, ಎಷ್ಟು ವಿಧ, ಅವು ಯಾವುವು, ಇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದಕ್ಕೆ ಶಕ್ತಿ ಯಾವುದರಿಂದ ಬರ್ತಾ ಇದೆ ಅಂತ ತಿಳಿದುಕೊಳ್ಳೋಣ. ಇಂದ್ರಿಯಗಳು ಯಾವುದೇ ಒಬ್ಬ ಮನುಷ್ಯ ಹೊರ ಜಗತ್ತನ್ನು, ಪ್ರಪಂಚವನ್ನು ತಿಳಿದುಕೊಳ್ಳಲು ಮತ್ತು ಅನುಭವಿಸಲು ಬಳಸುವ ಸಾಧನಗಳು. ಇಂದ್ರಿಯ ಇದರ ಅರ್ಥ ಗ್ರಹಿಸುವ ಶಕ್ತಿ, ಅನುಭವಿಸುವ ಸಾಮರ್ಥ್ಯ. ಉದಾಹರಣೆಗೆ ನಾವು ನೋಡೋದು, ಕೇಳಿಸ್ಕೊಳ್ಳೋದು, ಗುರುತಿಸೋದು, ಕೆಲಸ ಮಾಡೋದು ಎಲ್ಲ ಇಂದ್ರಿಯಗಳ ಮೂಲಕನೇ. ಇಂದ್ರಿಯಗಳಲ್ಲಿ ಎರಡು ವಿಧ: ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ನಮಗೆ ಹೊರ ಪ್ರಪಂಚದ ಎಲ್ಲ ವಿಷಯ, ವಸ್ತು, ವ್ಯಕ್ತಿ, ಪರಿಸರದ ಬಗ್ಗೆ ಜ್ಞಾನವನ್ನು, ಮಾಹಿತಿಯನ್ನು ನೀಡುತ್ತೆ. ಜ್ಞಾನೇಂದ್ರಿಯಗಳು 5 ವಿಧ. ಅದು ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಈ 5 ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಇದು ಪಂಚತನ್ಮಾತ್ರೆಗಳ ಸಹಾಯದಿಂದ ಕೆಲಸ ಮಾಡುತ್ತೆ. ಪಂಚತನ್ಮಾತ್ರೆಗಳು 5: ಶಬ್ದ, ರೂಪ, ಗಂಧ, ರಸ, ಸ್ಪರ್ಶ. ಇದು ಸೂಕ್ಷ್ಮವಾಗಿ ಶಕ್ತಿಯನ್ನು ನೀಡುತ್ತೆ ಜ್ಞಾನೇಂದ್ರಿಯಗಳಿಗೆ. ಒಂದೊಂದಾಗಿ ನೋಡೋಣ ಹೇಗೆ ಕೆಲಸ ಮಾಡುತ್ತೆ ಅಂತ. ಕಿವಿಯಿಂದ ನಾವೆಲ್ಲ ಶಬ್ದ ಕೇಳಿಸ್ಕೊಳ್ತೀವಿ, ಸೌಂಡ್. ಏನೇನು ಸಂಗೀತ ಆಗಲಿ, ಹಾಡಾಗಲಿ, ಮಾತುಗಳಾಗಲಿ ಎಲ್ಲವನ್ನ ಕಿವಿಯಿಂದ ಕೇಳಿಸ್ಕೊತೀವಿ. ಇದು ಪಂಚಭೂತಗಳಲ್ಲಿ ಆಕಾಶ ತತ್ವವನ್ನು ಹೋಲುತ್ತದೆ. ಸೆಕೆಂಡ್ ಒನ್ನು ಕಣ್ಣು. ನಾವು ಏನೇ ಕೆಲಸ ಮಾಡಬೇಕಂದ್ರೆ ಕಣ್ಣಿನಿಂದ ನೋಡೇ ಕೆಲಸ ಮಾಡೋಕ್ಕೆ ಸಾಧ್ಯ. ಪ್ರತಿಯೊಬ್ಬ ಮನುಷ್ಯನು ಏನು ನೋಡ್ತಾನೆ? ರೂಪ, ಬಣ್ಣ, ಆಕಾರ ಇದನ್ನೆಲ್ಲ ನೋಡಿ ಎಲ್ಲೋಗುತ್ತೆ? ಇದೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ಮನಸ್ಸಿನಲ್ಲಿ, ಮೆದುಳಿನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಕಣ್ಣು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಕ್ಯಾಮ್ರಾ ಥರ ಕೆಲಸ ಮಾಡುತ್ತೆ. ಇದು ಪಂಚಭೂತಗಳಲ್ಲಿ ಅಗ್ನಿ ತತ್ವವನ್ನು ಸೂಚಿಸುತ್ತದೆ. ಥರ್ಡ್ ಒನ್ನು ಮೂಗು. ಇದು ಗಂಧ, ವಾಸನೆಯನ್ನು ಗ್ರಹಿಸುತ್ತದೆ. ಒಳ್ಳೆಯ ಪರಿಮಳ, ಸುಗಂಧ, ಪರ್ಫ್ಯೂಮು, ಈ ಸ್ಮೆಲ್ಲನ್ನೆಲ್ಲ ಇದು ಗ್ರಹಿಸುತ್ತದೆ. ಪಂಚಭೂತಗಳಲ್ಲಿ ಭೂತತ್ವವನ್ನು ಹೋಲುತ್ತದೆ. 4ನೇದು ನಾಲಿಗೆ. ನಾಲಿಗೆಯಿಂದ ನಾವು ಯಾವುದೇ ಆಹಾರವನ್ನು, ಪದಾರ್ಥವನ್ನು ತಿಂದಾಗ ರುಚಿಯನ್ನು, ರಸವನ್ನು ಆಸ್ವಾದಿಸ್ತೀವಿ. ಅದಕ್ಕೆ ನಾಲಿಗೆಯನ್ನು ಟೇಸ್ಟ್ ಬಡ್ ಅಂತಲೂ ಕರೀತಾರೆ. ಇದು ಪಂಚಭೂತಗಳಲ್ಲಿ ಜಲತತ್ವವನ್ನು ಹೋಲುತ್ತೆ. ಲಾಸ್ಟ್ ಒನ್ನು 5ನೇದು ಚರ್ಮ. ಚರ್ಮದಿಂದ ನಮಗೇನಾಗುತ್ತೆ? ಸ್ಪರ್ಶ ಉಂಟಾಗುತ್ತೆ. ಹೇಗೆ? ಒಂದು ಬಿಸಿ ಆಗಲಿ, ಚಳಿ ಆಗಲಿ, ನೋವಾಗಲಿ, ತಣ್ಣಗಿರೋ ಗಾಳಿ ಆಗಲಿ ಎಲ್ಲ ಅನುಭವಗಳನ್ನು ನಾವು ಚರ್ಮದಿಂದ ಅನುಭವಿಸ್ತೀವಿ. ಇದು ಪಂಚಭೂತಗಳಲ್ಲಿ ವಾಯುತತ್ವಕ್ಕೆ ಹೋಲುತ್ತದೆ. ಈಗ ಸೆಕೆಂಡ್ ಒನ್ನು ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ಎಂದರೆ ನಾವು ಯಾವುದೇ ಒಂದು ಕಾರ್ಯ ಮಾಡಲಿ, ಕೆಲಸ ಮಾಡಲಿ, ಕ್ರಿಯೆ ಮಾಡಲಿ ಅದಕ್ಕೆ ಸಹಾಯ ಮಾಡುವ ಇಂದ್ರಿಯಗಳು. ಕರ್ಮೇಂದ್ರಿಯಗಳಲ್ಲಿ 5 ವಿಧ: ಬಾಯಿ, ಕೈ, ಕಾಲು, ಮಲವಿಸರ್ಜನೆ, ಜನನೇಂದ್ರಿಯ. ನಾವೇನು ಮಾಡ್ತೀವಿ? ಬಾಯಿಂದ ಮಾತಾಡ್ತೀವಿ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ಕೈ ಕಾಲುಗಳಿಂದ ಕೆಲಸಗಳನ್ನು ಮಾಡ್ತೀವಿ. ಈಗ ನಾವು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತೆ, ಶಕ್ತಿ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಣ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಮಾನವನ ದೇಹದಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತೆ. ಒಂದಿಲ್ಲದೆ ಒಂದಿಲ್ಲ, ಎರಡು ಜೊತೆಗೆ ಕೆಲಸ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಒಂದು ಹಣ್ಣು ನೋಡಿದ್ವಿ, ಅದನ್ನು ಕೈಗೆ ಎತ್ಕೊಂಡ ತಕ್ಷಣ ಘಮ ವಾಸನೆ ಬಂತು, ತಿನ್ನೋಣ ಅನ್ನಿಸ್ತು, ಬಾಯಿಂದ ನಾವು ಅದನ್ನು ಸೇವನೆ ಮಾಡ್ತೀವಿ. ಹಾಗೆ ಎರಡೂ ಒಟ್ಟೊಟ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ ಶಕ್ತಿ ನಮ್ಮಲ್ಲೇ ಇರುವ ಆತ್ಮದಿಂದ ಹೊರ ಬರ್ತಾ ಇದೆ. ಅದರಿಂದನೇ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ. ಮಾನವನ ಜೀವನದಲ್ಲಿ ಈ ಇಂದ್ರಿಯಗಳಿಗಿಲ್ಲ ಅಂತಂದರೆ ಜೀವನದಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ,
ಸಾಧನೆಯೂ ಮಾಡೋಕ್ಕಾಗಲ್ಲ. ಇಂದ್ರಿಯಗಳು ಬಹುಮುಖ್ಯ, ಅವಶ್ಯಕ. ಎಲ್ಲರಿಗೂ ಧನ್ಯವಾದಗಳು.